ಚಳ್ಳಕೆರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಹಾಗೂ ಚಳ್ಳಕೆರೆ ನಗರದ ಪಿಎಂ ಆದರ್ಶ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿಜ್ಞಾನ ಪ್ರಯೋಗಾಲಯಗಳ ಉದ್ಘಾಟನೆಯನ್ನು ಶಾಸಕರಾದ ಟಿ ರಘುಮೂರ್ತಿಯವರು ನೆರವೇರಿಸಿದರು. ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಕೋರಿದರು. ವಿಶ್ವ ಪರಿಸರ ದಿನಾಚರಣೆ ಆಚರಣೆಯನ್ನು 1973ರಂದು ವಿಶ್ವಸಂಸ್ಥೆ ಜಾರಿಗೆ ಬಂದದ್ದು. ಇಡೀ ಪ್ರಪಂಚದಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾರೆ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ, ಭಿತ್ತಿಪತ್ರದೊಂದಿಗೆ ಬೀದಿ ನಾಟಕಗಳ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಪರಿಸರವನ್ನು ಕಾಪಾಡುವುದು ಯಾವ ರೀತಿ ಎಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ಅವರಲ್ಲಿ ಸಾಧ್ಯ ವಿನಂತಿಸಿಕೊಳ್ತಾ ಇದ್ದೀವಿ. ಆದರ್ಶ ಶಾಲೆಯ ಹೆಸರೇ ಒಂದು ವಿಶಿಷ್ಟ. ಚಳ್ಳಕೆರೆ ಉತ್ತಮ ಫಲಿತಾಂಶದೊಂದಿಗೆ ಜಿಲ್ಲೆಯಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಸ್ಥಾನ ಉಳಿಸುವಲ್ಲಿ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹೆಚ್ಚಿನದಾಗಿ ಶ್ರಮವಹಿಸಬೇಕು ಎಂದು ಹೇಳಿದರು. ಉತ್ತಮ ಅಂಕಗಳೊಂದಿಗೆ ವಿದ್ಯಾರ್ಥಿಗಳು ಆದರ್ಶಪ್ರಾಯರಾಗಿ ಆದರ್ಶ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವುದು ಉತ್ತಮ ಎಂದು ಹೇಳಿದರು. ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ಪ್ರಯೋಗಾಲಯದ ವೀಕ್ಷಿಸಿ ಇದರ ಸದುಪಯೋಗ ಪಡೆದುಕೊಂಡು ವಿದ್ಯಾರ್ಥಿಗಳು ಕಾಲೇಜಿಗೆ ಹಾಗೂ ಪೋಷಕರಿಗೆ ಕೀರ್ತಿ ತನ್ನಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಾದ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್, ಕಾಲೇಜು ಅಭಿವೃದ್ಧಿ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ, ಕಾಲೇಜ್ ಪ್ರಾಂಶುಪಾಲರಾದ ಪಾಪಣ್ಣ, ಗದ್ದಿಗೆ ತಿಪ್ಪೇಸ್ವಾಮಿ, ಮಾಜಿ ನಗರಸಭಾ ಸದಸ್ಯರಾದ ರಮೇಶ್ ಗೌಡ, ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ರಮೇಶ್, ಆದರ್ಶ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ಲ ಶಿಕ್ಷಣ ಇಲಾಖೆಯವರು ಸೇರಿ ಫಾರೆಸ್ಟ್ ಇಲಾಖೆಯವರು, ಏನು ಸಾಮಾಜಿಕ ಅರಣ್ಯ ವಿಭಾಗ ಮತ್ತು ಪ್ರಾದೇಶಿಕ ಅರಣ್ಯ ವಿಭಾಗದವರು ಎಲ್ಲ ಕಡೆ ಸಸಿಯನ್ನು ನೆಡುವುದರ ಮೂಲಕ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ನಮಗೆಲ್ರಿಗೂ ಗೊತ್ತು ಪರಿಸರ ಅಂದರೆ ಏನಂತ ಹೇಳಿ. ನಾವೆಲ್ಲರೂ ಇಲ್ಲಿ ವಿಶೇಷವಾಗಿ ಹೈಸ್ಕೂಲಲ್ಲಿ PM ಶ್ರೀ ಆದರ್ಶ ಪ್ರೌಢಶಾಲೆ ಇದರಲ್ಲಿ ಸುಮಾರು 600 ವಿದ್ಯಾರ್ಥಿನಿಯರು, ಜೊತೆಗೆ ಜೂನಿಯರ್ ಕಾಲೇಜಲ್ಲಿ 240 ಇದುವರೆಗೂ ಅಡ್ಮಿಷನ್ ಇನ್ನೂ ಆಗ್ತಾ ಇದೆ. ಇಲ್ಲಿ ವ್ಯಾಸಂಗ ಮಾಡಿದ ಸುಮಾರು 840 ಸಂಖ್ಯೆಯ ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ. ವಿಶೇಷವಾಗಿ SLC ರಿಸಲ್ಟಲ್ಲಿ ಈಗಾಗಲೇ ನಮ್ಮ DDP ಅವರು ಹೇಳಿದಂತೆ, ನಮ್ಮ ಸುರೇಶ್ ಅವರು ಹೇಳಿದಂತೆ, ಈ ತಾಲೂಕಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ 92.25% ಪಡೆದಿದೆ. ಆದರೆ ಜಿಲ್ಲಾ ಸ್ಥಾನಗಳಲ್ಲಿ ಒಂದು ಸ್ವಲ್ಪ ಕೆಳಗಿದ್ದನ್ನು ಕಳೆದ ಅದರಲ್ಲೂ 95.43 ಅಂದರೆ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ, ರಾಜ್ಯದಲ್ಲಿ ಎಷ್ಟನೇ ಸ್ಥಾನ? ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿದೆ. ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ. ಅದರಲ್ಲಿ ಆದರ್ಶ ಶಾಲೆ ಪ್ರತಿ ವರ್ಷದಂತೆ 100ಕ್ಕೆ 100 ವಿದ್ಯಾರ್ಥಿನಿಯರು ಇಲ್ಲಿ ಸೇರಿಕೊಂಡಿದ್ದಾರೆ. ಹಾಗಾಗಿ ನಮಗೆ ಅಭಿನಂದನೆಗಳು. ಇದಕ್ಕೋಸ್ಕರನೇ ಸೇರಿದ್ದಾರೆ PUCಗೆ, ಜೂನಿಯರ್ ಕಾಲೇಜ್ಗೆ. ಇಲ್ಲಿ ಓದಿರೋದು ಎಷ್ಟು ಒಟ್ಟಾರೆಯಾಗಿ ಇಲ್ಲಿ ಆದರ್ಶ ಶಾಲೆ ಅಂತೇಳಿ ಆದರ್ಶ ಹೆಸರು ಬಹಳಷ್ಟು ಅದರಲ್ಲೇ ಇದೆ. ಆದರ್ಶ ಅನ್ನೋದನ್ನು ನಾವು ಯಾವುದೇ ಸಂದರ್ಭದಲ್ಲಿ ಆದರ್ಶವಾಗಿರಬೇಕು, ಬೇರೆಯವರಿಗೆ ಮಾದರಿಯಾಗಿರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಅಂತ ಒಂದು ವಿಶೇಷವಾದ ಹೆಸರನ್ನು, ನಾಮಾಂಕಿತವನ್ನು ಹೊಂದಿದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿ ವಿದ್ಯಾಭ್ಯಾಸವನ್ನು ಪ್ರೌಢ ಶಿಕ್ಷಣದವರೆಗೆ 6th ಬರ್ತಾರೆ. ಆ 6th ಸ್ಟ್ಯಾಂಡರ್ಡಿಂದ SLC ಇತ್ತು. ಈಗ ಕಳೆದ ವರ್ಷದಿಂದ PUC ಪ್ರಾರಂಭ ಆಗಿದೆ. ಈ ವರ್ಷ 2nd PUCನೂ ಪ್ರಾರಂಭ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿನ ನೀವು ಕಲಿತಂಥ ವಿದ್ಯಾರ್ಥಿನಿಯರು ನೀವೆಲ್ಲ ಆದರ್ಶವಾದ ಒಂದು ವಿದ್ಯಾಭ್ಯಾಸವನ್ನು ಪಡೀತಿದ್ದೀರ ಕಾಲೇಜ್ವರೆಗೂ. ಅದರ ನಂತರ ಇನ್ನೂ ಉತ್ತಮವಾದ ಮುಂದಿನ ವ್ಯಾಸಂಗ ಮಾಡಿ ಆದರ್ಶ ಜೀವನವನ್ನು, ಆದರ್ಶ ಒಂದು ವೃತ್ತಿ ಜೀವನವನ್ನು ತಾವೆಲ್ಲರೂ ಮಾಡ್ತೀರಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ